ಆಶಾ ಕಾರ್ಯಕರ್ತೆಯರಿಗೆ ಕಡಿಮೆ ಪ್ರಮಾಣದಲ್ಲಿ ಗೌರವಧನ ಸಿಗುತ್ತಿದೆಯೇ ಹೊರತು ನಿರ್ದಿಷ್ಟ ವೇತನ ಇಲ್ಲ. ಆದರೆ ಕೊರೋನಾ ಹೋರಾಟದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಸಿಬ್ಬಂದಿ, ವಿವಿಧ ಇಲಾಖೆ ಸಿಬ್ಬಂದಿಗಳಿಗಿಂತ 1 ಪಟ್ಟು ಹೆಚ್ಚಿನ ಶ್ರಮ ಪಡುತ್ತಿದ್ದಾರೆ. ಹಾಗಾಗಿ ಅವರಿಗೆ ಅಗತ್ಯ ಕಿಟ್ಗಳನ್ನು ನೀಡಲು ನಾವೆಲ್ಲರೂ ತೀರ್ಮಾನ ಮಾಡಿದೆವು ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಹೇಳಿದರು. ಕುಮಟಾ ಪಟ್ಟಣದ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಸೂರಜ್ ನಾಯ್ಕ್ ಸೋನಿ ಅಭಿಮಾನಿ ಬಳಗದಿಂದ ತಾಲೂಕಿನ 153 ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯ ಕಿಟ್ ವಿತರಿಸಿ ಮಾತನಾಡಿದರು. ಫೇಸ್ ಶೀಲ್ಡ್, ಛತ್ರಿ, ಮಾಸ್ಕ್ ಮತ್ತು ಸಾರಿ ಹೊಂದಿರುವ ಆರೋಗ್ಯ ಕಿಟ್ಗಳು ಇದಾಗಿದ್ದವು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಜೆಡಿಎಸ್ ಮುಖಂಡರಾದ ಜಿಕೆ ಪಟ್ಗಾರ್ ಮತ್ತು ಕುಮಟಾ ತಾಲೂಕು ಆರ್ಯ ಈಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್ ಮಾತನಾಡಿ, ಸೂರಜ್ ನಾಯ್ಕ್ ಸಂಕಷ್ಟದಲ್ಲಿದ್ದವರಿಗೆ ನೆರವಾಗಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಎಂದು ಸೋನಿಯಾ ಸಾಮಾಜಿಕ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊರೋನಾ ವಾರಿಯರ್ಸ್ ಅದು ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮುನ್ಸಿಪಾಲಿಟಿ, ಪಂಚಾಯತ್, ಹೀಗೆ ಎಲ್ಲಾ ವರ್ಗದ ಸರ್ಕಾರ ಯಂತ್ರಗಳು ಪ್ರಾಮಾಣಿಕ ಕೆಲಸ ಮಾಡಿದೆ ಮತ್ತು ಜನಪ್ರತಿನಿಧಿಗಳು ಮಾಡಿದ್ದಾರೆ. ನಾನು ಪಕ್ಷಾತೀತವಾಗಿ ಮಾತಾಡೋದು ಬಯಸ್ತೀನಿ. ಯಾಕಂದ್ರೆ ಈ ಹೋರಾಟದಲ್ಲಿ ಎಲ್ಲರೂ ಸೇರಿದಾಗೆ ಇದರಿಂದ ಹೊರಬರೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆದ್ರೆ ಇವತ್ತು ನಾನು ಯಾವಾಗ ನನ್ನ ಗೆಳೆಯರ ಬಳಗದಲ್ಲಿ ಆತ್ಮೀಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೀನಿ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರ ಬಗ್ಗೆ ನಮ್ಗೆ ವಿಶೇಷವಾದ ಕಾಳಜಿ ಯಾಕೆ ಅಂತ ನಾನು ಅವ್ರ ಹತ್ರ ಹೇಳ್ಕೊಂತಿದ್ದೆ. ಯಾಕೆ ಅಂದ್ರೆ ಅಥವಾ ನರ್ಸ್ ಅಥವಾ ಪೊಲೀಸ್ ಇಲಾಖೆ ಅವರಿಗೆ ಅವರು ತಕ್ಕ ಮಟ್ಟಕ್ಕೆ ಸಂಬಳ ಕೊಡ್ತಾರ ಅನ್ನೋದಕ್ಕಿಂತ ಸರ್ಕಾರದ ಸಂಬಳ ಇದೆ ಜಾಸ್ತಿ. ಅಂದ್ರೆ ಯಾರಿಗೆ ಕಂಪೇರ್ ಮಾಡಿದ್ರೆ ಆಶಾ ಕಾರ್ಯಕರ್ತರು ಅವ್ರೆಲ್ಲರಿಗೂ ಒಂದು ವೇತನ ಅನ್ನೋದು ಇದೆ. ಆದ್ರೆ ನಮ್ಮ ಆಶಾ ಕಾರ್ಯಕರ್ತರು ಮಾತ್ರ ಆ ವೇತನ ಅನ್ನೋದಿಲ್ಲ. ಅವ್ರಿಗೆ ಏನಾದ್ರು ಕೊಡೋದು ಸಹಾಯಧನ, ಹೊನರರಿ. ಕೊರೋನಾ ವಿಷಮ ಪರಿಸ್ಥಿತಿಯಲ್ಲಿ ಕಳೆದ 2 ವರ್ಷಗಳಿಂದ ಜನಸಾಮಾನ್ಯರ ಸುರಕ್ಷತೆಗಾಗಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಕಾರ್ಯವನ್ನ ಗುರುತಿಸಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಆರೋಗ್ಯ ಕಿಟ್ ವಿತರಿಸುವ ಮೂಲಕ ಆಶಾ ಕಾರ್ಯಕರ್ತೆಯರನ್ನ ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ನಾ ನಾಯಕ್ ಹೇಳಿದರು. ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೋದು. ಇನ್ನು ಯಾವ ರೀತಿ ಟರ್ನ್ ತಗೊಳ್ತಾರೆ ಕಾಯಿಲೆ ಅಂತ ಹೇಳಿ ಇನ್ನೂ ಗೊತ್ತಿಲ್ಲ. ಅವಾಗ ಇನ್ನೂ ಅವರ ಕೆಲಸ ಕಾರ್ಯಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ನಾವು ಇಲಾಖೆಯವರು, ಹಾಗೆ ಎಲ್ಲ ಸಾರ್ವಜನಿಕರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಿಗಂದೂರು ಚೌಡಮ್ಮ ಭಕ್ತ ಮಂಡಳಿ ಹಾಗೂ ರಾಮಪ್ಪನವರ ಅಭಿಮಾನಿ ಬಳಗದ ಅಧ್ಯಕ್ಷ ರವಿ ನಾಯ್ಕ್, ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ಪಟ್ಗಾರ್, ಸೂರಜ್ ನಾಯ್ಕ್ ಅಭಿಮಾನಿ ಬಳಗದ ಅಣ್ಣಪ್ಪ ನಾಯ್ಕ್, ಸುಖಸಾಗರ್ ಹೋಟೆಲ್ ಮಾಲೀಕ ಸಂಪತ್ ಕುಮಾರ್, ಚಂದ್ರಕಾಂತ್ ನಾಯ್ಕ್, ಶಿವರಾಮ್ ಮಡಿವಾಳ್, ಪವನ್ ಗುನ್ಗಾ, ಸುದರ್ಶನ್ ಶಾನ್ಬಾಗ್ ಮತ್ತಿತರರು ಉಪಸ್ಥಿತರಿದ್ದರು.